ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಬಿ ಐನಿಂದ ಮಹತ್ವದ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಒಂದು ಬ್ಯಾಂಕ್ಗಳು ವಿಲೀನ ಆಗ್ತಿದ್ದಾವೆ. ಈ ಒಂದು 4 ಬ್ಯಾಂಕ್ಗಳು ಏನು ಮಾಡ್ತಿದ್ದಾವೆ, ಬೇರೆ ಒಂದು ಬ್ಯಾಂಕಿಗೆ ವಿಲೀನ ಆಗ್ತಿದ್ದಾವೆ. ಅಂದರೆ ನಾವು ರೀಸೆಂಟಾಗಿ ನೋಡಿದ ಹಾಗೆ ಕೆನರಾ ಬ್ಯಾಂಕ್ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ನಮಗೆ ವಿಲೀನ ಆಗಿದೆ, ಮತ್ತು ಮತ್ತಿನ್ನೊಂದು ಬರೋಡಾ ಬ್ಯಾಂಕ್ ಜೊತೆಗೆ ವಿಜಯ ಬ್ಯಾಂಕ್ ಅದು ವಿಲೀನವಾಯಿತು. ಆ ಥರ ಈ ಒಂದು 4 ಬ್ಯಾಂಕ್ಗಳು ಒಂದು ಬ್ಯಾಂಕಿಗೆ ವಿಲೀನಗೊಳ್ಳಲಿದೆ ಅಂತ ಆರ್ ಬಿ ಐಲಿದ್ದ ಮಹತ್ವದ ಒಂದು ಸೂಚನೆಯನ್ನು ನೀಡಿದ್ದಾರೆ. ಹಾಗಾದರೆ ಆ ಬ್ಯಾಂಕಿನಲ್ಲಿರುವ ಖಾತೆದಾರರ ಒಂದು ಅವಸ್ಥೆ ಏನು, ಆ ಹಣವನ್ನು ಅವರು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದರ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡಬೇಕು. ಆರ್ ಬಿ ಐ ತಿಳಿಸಿದ ಹಾಗೆ ಈ ಒಂದು 4 ಬ್ಯಾಂಕ್ಗಳು ಸದ್ಯದಲ್ಲಿ ಒಂದು ಬ್ಯಾಂಕಿಗೆ ವಿಲೀನ ಆಗ್ತಿದ್ದಾವೆ. ಹಾಗಾದರೆ ಆ ಬ್ಯಾಂಕ್ಗಳ ಹೆಸರೇನು, ಯಾವ ಬ್ಯಾಂಕ್ಗಳು ಈ ಒಂದು ವಿಲೀನಗೊಳ್ಳುತ್ತವೆ ಅಂತ ಇಲ್ಲಿ ಒಂದು ಹೇಳ್ತಾ ಇದ್ದೀನಿ. ಆ ಬ್ಯಾಂಕ್ ಬಂದುಬಿಟ್ಟು ಆರ್ ಬಿ ಐ ಹೊಸ ನಿಯಮ ಪ್ರಕಾರ ಹಲವಾರು ಒಂದು ಬ್ಯಾಂಕ್ಗಳು ತನ್ನ ವಿಲೀನ ಪ್ರಕ್ರಿಯೆಯನ್ನು ಈಗಾಗಲೇ ಮುಗಿಸ್ಕೊಂಡಿರ್ತವೆ. ಆ ಒಂದು ಪ್ರಮುಖ ಬ್ಯಾಂಕ್ಗಳು ಯಾವಪ್ಪ ಅಂತಂದರೆ, ಒಂದು ಬ್ಯಾಂಕ್ ಆಫ್ ಇಂಡಿಯಾ, ಇನ್ನೊಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇನ್ನೊಂದು ಯೂನಿಯನ್ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್. ಈ ಒಂದು 4 ಬ್ಯಾಂಕ್ಗಳು ಏನಾಗ್ತಿದ್ದಾವೆ, ಒಂದು ಬ್ಯಾಂಕಿಗೆ ವಿಲೀನ ಆಗ್ತಾ ಇದ್ದಾವೆ. ಈ ಒಂದು ಬ್ಯಾಂಕ್ನಲ್ಲಿ ಇದ್ದವರ ಒಂದು ಖಾತೆ ಏನಾಗಬೇಕು ಅಂತಂತ ಇಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸಂಸದೀಯ ಸಮಿತಿಯ ಮುಂದಿನ ವರ್ಷದ ಆರಂಭದಲ್ಲಿ, ಅಂದರೆ ಜನವರಿ 24ರಲ್ಲಿ 2024ರಿಂದ ಒಂದು 4 ಬ್ಯಾಂಕ್ಗಳ ಸಂಭಾವ್ಯ ವಿಲೀನದ ಕುರಿತು ಚರ್ಚೆ ನಡೆಸಲು ಪ್ರಾರಂಭಿಸಬಹುದು. ವಿಲೀನದ ನಂತರದ ದೇಶದಲ್ಲಿ 2 ದೊಡ್ಡ ಬ್ಯಾಂಕ್ಗಳು ಹೊರಹೊಮ್ಮುತ್ತವೆ ಅಂತ ಹೇಳಿದ್ದಾರೆ. ಈ ಒಂದು ಹಣಕಾಸು ಸಚಿವಾಲಯ ಈ ಒಂದು ಮಾಹಿತಿಯನ್ನು ಹೊರಹಾಕಿದೆ. ಈ ಪ್ರಕಾರ ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್, ಈ ಒಂದು ಬ್ಯಾಂಕ್ಗಳು ತನ್ನ ವಿಲೀನದ ಸಾಧ್ಯತೆಯನ್ನು ಹೊಂದಿದೆ. ಹಾಗಾಗಿ ಈ ಒಂದು ಈ ಬ್ಯಾಂಕ್ನಲ್ಲಿರುವ ಖಾತೆದಾರರು ಯಾವುದೇ ಒಂದು ಆಶ್ಚರ್ಯ ಪಡಬೇಕಾಗಿಲ್ಲ. ತಮ್ಮ ಅಕೌಂಟ್ ಏನೂ ಆಗುವುದಿಲ್ಲ. ಆ ಒಂದು ವಿಲೀನವಾದ ಬ್ಯಾಂಕಿನ ಜೊತೆ ನಿಮ್ಮ ಒಡನಾಟ ಶುರುವಾಗುತ್ತದೆ. ಈ ಬ್ಯಾಂಕ್ಗಳಲ್ಲಿನ ಖಾತೆದಾರರು ಯಾವುದೇ ಒಂದು ಆತಂಕವನ್ನು ಪಡಬೇಕಾಗಿಲ್ಲ ಅಂತ ತಿಳಿಸಿದ್ದಾರೆ. ಈ ರೀತಿ ನೆಕ್ಸ್ಟ್ 2024ರಲ್ಲಿ ಈ ಒಂದು ಬ್ಯಾಂಕ್ಗಳು ವಿಲೀನವಾಗುವ ಒಂದು ಸಾಧ್ಯತೆ ಹೆಚ್ಚಿರುವುದರಿಂದ ನೀವು ಈಗಲೇ ಒಂದು ಆ ಬ್ಯಾಂಕಿನ ಸಲಹೆ ಸೂಚನೆಯನ್ನು ಪಡೆದುಕೊಳ್ಬೇಕು. ನಿಮ್ಮ ಹತ್ತಿರ ಇರುವ, ನಿಮ್ಮ ಸಂಬಂಧ ಇರುವ ಒಂದು ಬ್ಯಾಂಕಿಗೆ ಹೋಗಿ ಈ ರೀತಿಯ ಆರ್ ಬಿ ಐ ಸೂಚನೆ ನೀಡಿದೆ, ನಾವು ಏನು ಮಾಡಬೇಕು ಅಂತ ಆ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಕೇಳಿದರೆ ಅವರು ನಿಮಗೆ ಪ್ರೊಟೆಕ್ಷನ್ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಾರೆ. ಇಷ್ಟು ಈ ವಿಡಿಯೋದ ಒಂದು ಮಾಹಿತಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.